मुदाकरतमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशितेव दैत्यकं नताशुभाशुनाशकं ನಮಾಮಿ ತಂ ವಿನಾಯಕಂ. ನಮಸ್ಕಾರ ವೀಕ್ಷಕರೇ, ಈಗ ಮೋಕ್ಷದಾಯಕ ನಗರಗಳ ನಂತರ 7 ನಗರಗಳನ್ನ ತಿಳ್ಕೊಂಡಿದ್ದೀವಿ. ಮೋಕ್ಷದಾಯಕ ನಗರಗಳಲ್ಲಿ ಈಗ 12 ಜ್ಯೋತಿರ್ಲಿಂಗಗಳ ವಿಷಯವನ್ನು ತಿಳ್ಕೊತೀವಿ. ಅದರಲ್ಲಿ ಕೆಲವು ಮಾತ್ರ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇನ್ನೂ ಉಳಿದ 6 ಲಿಂಗಗಳು ಮೋಕ್ಷದಾಯಕ ಮಾಲಿಕೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ಇಲ್ಲಿ ಎಷ್ಟು ಇದೆ ಅದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. 12 ಜ್ಯೋತಿರ್ಲಿಂಗಗಳು ಭಗವಾನ್ ಶಂಕರನು ಸಕಲ ಜೀವಿಗಳ ಕಲ್ಯಾಣಕ್ಕಾಗಿ ತೀರ್ಥಗಳಲ್ಲಿ ಲಿಂಗರೂಪಿಯಾಗಿ ವಾಸಿಸುತ್ತಿರುವವನು ಎಂದು ಶಿವಪುರಾಣದಲ್ಲಿ ಹೇಳಿದೆ. ಇದು ಯಾತಕ್ಕಾಗಿದೆ? ಭಗವಾನ್ ಶಂಕರ ಏನು ಮಾಡ್ತಾನೆ, ಸಕಲ ಜೀವಿಗಳ ಕಲ್ಯಾಣಕ್ಕೋಸ್ಕರ ತೀರ್ಥಗಳಲ್ಲಿ ಅಂದರೆ ಕ್ಷೇತ್ರಗಳು ಎಲ್ಲೆಲ್ಲಿ ನದಿ ಕ್ಷೇತ್ರಗಳಿದೆ ಅಲ್ಲೆಲ್ಲ ತನ್ನ ಲಿಂಗರೂಪಿಯಾಗಿ ವಾಸಿಸೋದನ್ನು ಕೇಳಿದ್ದೀವಿ, ನೋಡಿದ್ದೀವಿ. ಶಿವಪುರಾಣದಲ್ಲಿ ಹಾಗಂತ ವಿಷಯಗಳು ಬರ್ತಾ ಹೋಗುತ್ತೆ. ಹೀಗಾಗಿ ರಾಷ್ಟ್ರದಾದ್ಯಂತ ಅಸಂಖ್ಯ ಶಿವಸ್ಥಾನಗಳಿವೆ. ರಾಷ್ಟ್ರದಲ್ಲೆಲ್ಲ, ಭಾರತದಲ್ಲಿ ಎಲ್ಲೆಲ್ಲಿ ಹೇಗೆ ಇದೆ ಅನ್ನೋದನ್ನು ರಾಷ್ಟ್ರಾದ್ಯಂತ ಲಿಂಗರೂಪಿ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಯಾವ್ಯಾವ ಪುಣ್ಯಸ್ಥಾನಗಳಲ್ಲಿ 12 ಲಿಂಗಗಳಿದೆ ಅನ್ನೋದನ್ನು ಭಕ್ತರು ಶಿವನನ್ನು ರಕ್ಷಣಾರ್ಥ ಕರೆದರೂ ಅಲ್ಲೆಲ್ಲ ಶಿವನು ಆವಿರ್ಗತನಾಗಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಿದನು. ಭಕ್ತರು ಶಿವನನ್ನ ತಮ್ಮ ರಕ್ಷಣೆಗಾಗಿ ಕರೆದರೆ ಅಲ್ಲೆಲ್ಲ ಅವನು ಉದ್ಭವ ಆಗ್ತಾನೆ, ಪ್ರಕಟನಾಗ್ತಾನೆ.